ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಶ್ರೀ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಶಿಕ್ಷಕರ ದಿನಾಚರಣೆಯ ಕುರಿತಂತೆ ಯಾವ ರೀತಿ ಭಾಷಣ ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದೆಲ್ಲದಕ್ಕಿಂತ ಮೊದಲು ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಮೊದಲು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಾನು ಮಾಡೋ ವಿಡಿಯೋಗಳು ನೇರವಾಗಿ ನಿಮಗೆ ನೋಟಿಫಿಕೇಶನ್ ಮೂಲಕ ರೀಚ್ ಆಗ್ತವೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ನಾನು ಇವಾಗ ರೆಡಿ ಟು ಸ್ಪೀಚ್ ಫಾರ್ಮೇಟ್ ಅನ್ನು ನಿಮಗೋಸ್ಕರ ಬರೆದು ತಂದಿದ್ದೇನೆ. ಮತ್ತೆ ಕೆರೆಟು ಶುರು ಮಾಡೋಣವಾ? ಗುರುವಿಂದ ಬಂದು ಗುರುವಿಂದ ಬಳಗ, ಗುರುವಿಂದ ಶ್ರದ್ಧೆ, ಗುರುವಿಂದ ವಿದ್ಯೆ, ಗುರುವಿನಿಂದ ಗುರಿ, ಗುರುವಿನಿಂದ ಗೆಲುವು, ಗುರುವಿಂದ ಜ್ಞಾನ, ಗುರುವಿನಿಂದ ಸ್ಥಾನ, ಗುರು ಒಂದು ಶಕ್ತಿ, ಗುರುವಿನಿಂದಲೇ ಮುಕ್ತಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಅನ್ನುವ ಹಾಗೆ ಶಿಕ್ಷಣವಿಲ್ಲದ ಜೀವನ ಶ್ವಾಸವಿಲ್ಲದ ದೇಹದಂತೆ ಎಂದು ಹೇಳುತ್ತಾ, ಅಂತಹ ಶಿಕ್ಷಣವನ್ನ ನಮ್ಮೆಲ್ಲರಿಗೂ ಧಾರೆ ಎರೆಯುವ ನಮ್ಮ ಪ್ರೀತಿಯ ಮುಗ್ಧ ಮನಸ್ಸಿನ ಅಗಾಧವಾದ ಜ್ಞಾನವನ್ನ ಹೊಂದಿದ ನನ್ನ ಅಚ್ಚುಮೆಚ್ಚಿನ ಗುರುವೃಂದಕ್ಕೆ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳನ್ನ ಕೋರುತ್ತಿದ್ದೇನೆ. ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆಯನ್ನ ಆಚರಿಸಲು ಮುಖ್ಯ ಕಾರಣ ಅಂದ್ರೆ ನಿಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ ಜನ್ಮದಿನ ಅಂತ ನಮ್ಗೆ ಗೊತ್ತು. ಅವರು ಮಾಡಿದ ಸಾಧನೆಗಳ ಬಗ್ಗೆ ಈಗಾಗಲೇ ಎಲ್ಲರೂ ಮಾತನಾಡಿದ್ದಾರೆ. ನಾವು ಕೂಡ ಪುಸ್ತಕದಲ್ಲಿ ಓದಿದ್ದೇವೆ, ತಿಳಿದಿದ್ದೇವೆ. ಆದರೆ ಒಂದು ಕಡುಬಡತನದಲ್ಲಿ ಹುಟ್ಟಿದ ಅವರು ಓದಲು ಕೂಡ ಕಷ್ಟಪಟ್ಟು ಕೇವಲ ಸ್ಕಾಲರ್ಶಿಪ್ ಹಣದಿಂದಲೇ ತಮ್ಮ ಪ್ರಾಥಮಿಕ, ಪ್ರೌಢ, ಪದವಿ, ಸ್ನಾತಕೋತ್ತರ ಪದವಿಯನ್ನು ಮುಗಿಸಿದರು. ಛಲವೊಂದಿದ್ದರೆ ಜಗತ್ತಿನಲ್ಲೇ ಏನನ್ನಾದರೂ ಕೂಡ ಸಾಧಿಸಬಹುದು ಅನ್ನೋದಕ್ಕೆ ಒಂದು ಉದಾಹರಣೆಯೇ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ರವರ ಜೀವನ ಆಗಿದೆ. ಸರ್ವೇಪಲ್ಲಿ ರಾಧಾಕೃಷ್ಣನ್ ರವರಂತಹ ಮಹಾನ್ ವ್ಯಕ್ತಿಯ ಬಗ್ಗೆ ನಾನು ಇಂದು ಮಾತನಾಡುತ್ತಿರುವುದೇ ನನಗೆ ಹೆಮ್ಮೆ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಶಿಕ್ಷಣ ಮತ್ತು ಶಿಕ್ಷಕರ ಬಗ್ಗೆ ಅಪಾರವಾದ ಪ್ರೀತಿ ಕಾಳಜಿಯನ್ನು ಹೊಂದಿದ ಇವರು ಶಿಕ್ಷಣ ಕ್ಷೇತ್ರದಲ್ಲಿ ಅಂದರೆ ಬ್ರಿಟಿಷ್ ಸರ್ಕಾರದಲ್ಲಿ ಕೂಡ ನಮ್ಮ ಭಾರತೀಯ ಸಂಸ್ಕೃತಿಯ ವೇದಾಂತವನ್ನ ಎತ್ತಿ ಹಿಡಿದವರು. ಈ ಲೋಕವೇ ಅವರ ಕಡೆ ಹಾಗೂ ಅವರ ವ್ಯಕ್ತಿತ್ವದ ಕಡೆ ಮುಖ ಮಾಡಿತ್ತು. ಅಂತಹ ಸಾಧನೆ ಮಾಡಿದ ಇವರು ಯಾವ ರೀತಿಯಾಗಿ ಅಧ್ಯಯನದಲ್ಲಿ ತೊಡಗಿದರು ಹಾಗೂ ಯಾವ ರೀತಿ ಕಷ್ಟಪಟ್ಟು ಓದಿದ್ರು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರೆ ನಿಮ್ಗೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. MA ಮಾಡ್ಬೇಕು, ನಾವು MBBS ಮಾಡ್ಬೇಕು, ಸೈನ್ಸ್ ಮಾಡ್ಬೇಕು ಅಂತ ಅನ್ಕೊಂಡು ಈಗಿನ ಕಾಲದಲ್ಲಿ ನಾವೆಲ್ಲ ಡೊನೇಷನ್ ಸೀಟ್ ಅಂತೆ, ಪೇಡ್ ಸೀಟ್ ಅಂತ, ರೆಕಮೆಂಡೇಶನ್ ಸೀಟ್ ಅಂತ ಎಲ್ಲ ತೆಗೆದುಕೊಂಡು ಓದ್ತಿದ್ದೇವೆ. ಆದ್ರೆ ರಾಧಾಕೃಷ್ಣನ್ ಅವರಿಗೆ ಗಣಿತಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ. ಆದ್ರೆ ಆಗ ಅವರ ಹಣಕಾಸಿನ ಪರಿಸ್ಥಿತಿ ಹದಗೆಟ್ಟು ಹೋಗಿದ್ದರಿಂದ ಪುಸ್ತಕಗಳನ್ನು ಕೊಳ್ಳಲಾಗದೆ ಅವರ ಅಣ್ಣ ಯಾರು ಈ ಮುಂಚೆ ತತ್ವಜ್ಞಾನದಲ್ಲಿ ಪದವಿಯನ್ನು ಮುಗಿಸಿರ್ತಾರೋ ಅವರು ಬುಕ್ಸ್ ಗಳನ್ನ ಇವರಿಗೆ ಕೊಡ್ತಾರೆ. ಅದರಿಂದ ಇವರು ಗಣಿತವನ್ನ ಬಿಟ್ಟು ತತ್ವಜ್ಞಾನವನ್ನ ಆಯ್ಕೆ ಮಾಡ್ಕೊಳ್ತಾರೆ. ಹಾಗೆ ಅದರಲ್ಲಿ ಅಧ್ಯಯನವನ್ನ ಮುಂದುವರಿಸ್ತಾರೆ. ಅದೇ ತತ್ವಜ್ಞಾನದಲ್ಲಿ ಇವರು ಬರೆದ ಪ್ರಬಂಧಗಳು ವಿಶ್ವವಿಖ್ಯಾತಿಯನ್ನ ಪಡಿತವೆ. ಈಗಲಾದ್ರೂ ತಿಳಿದುಕೊಳ್ಳಿ ಫ್ರೆಂಡ್ಸ್. ಇದರಿಂದ ನಾವೇನ್ ತಿಳ್ಕೊಬೇಕು ಅಂತಂದ್ರೆ, ಬಯಸಿದ್ದನ್ನ ಮಾಡುವ ಬದಲು ಒಲಿದಿದ್ದನ್ನ ಆಳವಾಗಿ ಅಧ್ಯಯನ ಮಾಡಿದರೆ ಸಾಧನೆ ಅನ್ನುವುದು ನಮ್ಮ ಬಳಿ ಬರುತ್ತದೆ ಅನ್ನೋದಕ್ಕೆ ಉದಾಹರಣೆಯೇ ನಮ್ಮ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ರವರಾಗಿದ್ದಾರೆ ಅಂತ ಹೇಳ್ಬೋದು. ಅವರ ಜೀವನದ ಬಗ್ಗೆ ನಾನೇನು ಹೆಚ್ಚು ಹೇಳಲು ಹೋಗೋದಿಲ್ಲ, ಯಾಕಂದ್ರೆ ಈ ಮುಂಚೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ನಾನು ಈಗ ಬಯಸೋದೇನು ಅಂತಂದ್ರೆ, ಈಗಿನ ಶಿಕ್ಷಣಕ್ಕೂ ಈಗಿನ ಗುರುಗಳಿಗೂ, ಆಗಿನ ಶಿಕ್ಷಣಕ್ಕೂ ಆಗಿನ ಗುರುಗಳಿಗೂ ಇರುವ ವ್ಯತ್ಯಾಸ ಏನು ಅನ್ನೋದ್ರ ಬಗ್ಗೆ ನಾನೀಗ ಮಾತನಾಡೋದಕ್ಕೆ ಇಷ್ಟಪಡ್ತೇನೆ. ಶಿಕ್ಷಣ ಅಂದ್ರೆ 4 ಗೋಡೆಗಳ ಮಧ್ಯೆ ಹೋಗಿ ಶಾಲೆ ಕಲಿಯುವುದು ಅಷ್ಟೇ ಶಿಕ್ಷಣ ಅಂತ ನಾವು ತುಂಬಾ ಜನ ಅನ್ಕೊಂಡ್ಬಿಟ್ಟಿದ್ದೀವಿ. ಆದ್ರೆ ರ್ಯಾಂಕ್ ಪಡೆಯೋದಷ್ಟೇ ಶಿಕ್ಷಣ ಅಲ್ಲ. ನಮಗೆ ಗೊತ್ತಿಲ್ಲದ ಯಾವುದೇ ವಿಷಯ, ಕೆಲಸ, ನಡೆ, ನುಡಿ, ವ್ಯಕ್ತಿತ್ವ, ಭಾವನೆ, ನೀತಿ, ನಿಯಮ, ಕ್ರಿಯೆ, ಪ್ರತಿಕ್ರಿಯೆ ಎಲ್ಲದರ ಬಗ್ಗೆ ಯಾರೇ ಕಲಿಸಿದ್ರು ಕೂಡ ಅದು ಶಿಕ್ಷಣ ಅಂತ ಹೇಳ್ಬೋದು. ಶಿಕ್ಷಣ ಅಂದ್ರೆ ನಮ್ಗೆ ಗೊತ್ತಿಲ್ಲದ ಯಾವುದೇ ವಿಷಯದ ಬಗ್ಗೆ ನಿಮ್ಮ ಕಿರಿಯರಾಗಲಿ ಅಥವಾ ನಿನಗಿಂತ ಕಿರಿಯರಾಗಲಿ ಅದ್ರ ಬಗ್ಗೆ ಕಲಿಸ್ಕೊಟ್ರೆ ಅದೇ ಶಿಕ್ಷಣ. ಇದು ಜೀವನದಲ್ಲಿ ತುಂಬಾ ಮುಖ್ಯ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಗೆ ನಡೆಯೋದ್ರಿಂದ ಹಿಡ್ಕೊಂಡು ಒಂದು ಸನ್ನೆ ಮಾಡೋದಾಗಿರ್ಬೋದು, ಮಾತುಗಳು, ಆಟಗಳು, ರೂಢಿಗಳು, ದಿನನಿತ್ಯ ಚಟುವಟಿಕೆಗಳು, ನೀತಿ, ನಿಯಮ, ಸಮಯ ಪಾಲನೆ ಎಲ್ಲವನ್ನ ಕಲಿಸಿಕೊಡುವವರು ನಮ್ಮ ತಾಯಿ. ಅದಕ್ಕೆ ತಾಯಿ ಮೊದಲ ಗುರು ಅಂತಾರೆ. ನಮ್ಮ ವ್ಯಕ್ತಿತ್ವವನ್ನ ರೂಪಿಸುವುದು ಕೂಡ ನಮ್ಮ ತಾಯಿನೇ. ಆ ವ್ಯಕ್ತಿತ್ವದಿಂದ ಸಮಾಜದಲ್ಲಿ ಹೇಗೆ ಬದುಕಬೇಕು ಅಂತ ಕಲಿಸಿಕೊಡುವವರು ಈ ನಮ್ಮ ಗುರುಗಳು. ನಮಗೆ ಸಂಗೀತಕ್ಕೆ ಒಬ್ಬ ಗುರು ಅಂತೆ, ಚಿತ್ರಗಾರಿಕೆಗೆ ಒಬ್ಬ ಗುರು, ನಮ್ಮ ಕಲೆಗಳಿಗೆ ಒಬ್ಬ ಗುರು, ನಮ್ಮ ದೇಹ ಬಲಾಢ್ಯವಾಗಲು ಒಬ್ಬ ಗುರು ಇರುತ್ತಾರೆ. ಹೀಗೆ ಎಲ್ಲ ರಂಗದಲ್ಲೂ ಕೂಡ ಒಬ್ಬ ಗುರುವಿದ್ದರೆ ಮಾತ್ರ ಈ ಮನುಷ್ಯ ಏನನ್ನಾದರೂ ಕೂಡ ಸಾಧಿಸಬಲ್ಲ. ಆದರೆ ಈಗಿನ ಕಾಲದಲ್ಲಿ ಗುರುವಿಗೂ ಬೆಲೆ ಇಲ್ಲದಂತಾಗಿದೆ, ವಿದ್ಯಾರ್ಥಿಗಳಿಗೂ ಬೆಲೆ ಇಲ್ಲದಂತಾಗಿದೆ. ಫಾರ್ ಎಕ್ಸಾಂಪಲ್, ನಮ್ಮ ಅಕ್ಕ ಅಣ್ಣನವರ ಕಾಲದಲ್ಲೆಲ್ಲ ಎಲ್ಲೋ ಟೀಚರ್ಸ್ ಬರ್ತಾ ಇದ್ದಾರೆ ಅಂದ್ರೆ ಸಾಕು, ತುಂಬಾ ಭಯ ಪಡ್ಕೊಂಡು ಎಲ್ಲೋ ಒಂದು ಮೂಲೆಯಲ್ಲಿ ನಿಂತ್ಕೊಂಡು ನಮಸ್ಕಾರ ಅಂತ ಕೈ ಮುಗ್ದು ಹೇಳ್ತಾ ಇದ್ರು. ಆದ್ರೆ ಈಗ ಟೀಚರ್ಸ್ ಬಂದ್ರೆ ಸಾಕು, ಎದೆ ಉಗಿಸಿ ನಿಂತ್ಕೊಂಡು ನಮಸ್ಕಾರ ಸರ್ ಅಂತ ಹೇಳುವಂತಹ ಸಂಸ್ಕಾರಕ್ಕೆ ನಾವೆಲ್ಲ ಬಂದ್ಬಿಟ್ಟಿದ್ದೇವೆ.
ಆಗ ಶಾಲೆಯಲ್ಲಿ ಹೊಡೆದು ತಪ್ಪಾಗಿದ್ದವನನ್ನ ಸರಿ ಮಾಡ್ತಾ ಇದ್ರು. ಆದ್ರೆ ಈಗ ಟೀಚರ್ಸ್ ಸ್ಟೂಡೆಂಟ್ಸ್ ಮೇಲೆ ಕೈ ಮಾಡಿದ್ರೆ ಸಾಕು ಕೇಸ್ ಆಗುವಂತ ಪರಿಸ್ಥಿತಿಗೆ ನಾವೆಲ್ಲ ಬಂದ್ಬಿಟ್ಟಿದ್ದೇವೆ. ಶಿಕ್ಷಕ ಅಂದ್ರೆ ಹೆಸರಿನಲ್ಲಿಯೇ ಇದೆ, ಶಿಕ್ಷೆಯನ್ನ ನೀಡಿ ಕಲಿಕೆಯನ್ನ ಕಲಿಸುವವನು ಅಂತ. ಆದ್ರೆ ಈಗ ಶಿಕ್ಷಕರು ಅಂದ್ರೆ ಕೇವಲ ಸಿಲೆಬಸ್ ಗಳನ್ನ ಕಂಪ್ಲೀಟ್ ಮಾಡೋರನ್ನ ತರ ಆಗ್ಬಿಟ್ಟಿದೆ. ಗುರುವಿಗೆ ಇರುವ ಮರ್ಯಾದೆ ಈಗಿನ ಕಾಲದಲ್ಲಿ ಇಲ್ಲದಂತಾಗಿದೆ. ಗುರುವಿಂದಲೇ ಬ್ರಹ್ಮ ಹತ್ಯೆ ದೋಷಕ್ಕಿಂತ ಮಹಾಪಾಪ. ಅದಕ್ಕೆ ಫ್ರೆಂಡ್ಸ್ ತಿಳ್ಕೊಳ್ಳಿ, ದ್ರೋಣಾಚಾರ್ಯರಂತಹ ಗುರುಗಳಿಗೆ ಗುರುದಕ್ಷಿಣೆಯಾಗಿ ತನ್ನ ಹೆಬ್ಬೆರಳನ್ನೇ ಕತ್ತರಿಸಿಕೊಟ್ಟಂತಹ ಏಕಲವ್ಯನಂತಹ ಮಹಾಶಿಷ್ಯರ ಕಥೆಗಳನ್ನ ಕೇಳಿ ಬೆಳೆದ ನಾವುಗಳು ಇಂದು ಗುರುನಿಂದನೆ ಮಾಡುವುದು ಎಷ್ಟು ಮಹಾ ಅಪರಾಧ ಅಂತ. ನಾವೆಲ್ಲ ಭಾರತೀಯರು ಗುರುಗಳನ್ನ ದೇವರೆಂದು ಪೂಜಿಸುತ್ತೇವೆ. ಅದಕ್ಕೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂತ ಶ್ಲೋಕಗಳನ್ನ ಕೇಳುತ್ತಾ ಬೆಳೆದಿದ್ದೇವೆ. ಅಂದ್ರೆ ಗುರು ದೇವರಿದ್ದ ಹಾಗೆ. ಯಾರು ಗುರುಗಳನ್ನ ಪೂಜಿಸುತ್ತಾರೋ ವಿದ್ಯೆ ತಾನಾಗಿಯೇ ಅವರನ್ನ ಒಲಿಯುತ್ತದೆ. ಈಗ ಶಿಕ್ಷಣ ಅನ್ನೋದು ಒಂದು ವ್ಯಾಪಾರ ಆಗ್ಬಿಟ್ಟಿದೆ. ಡೊನೇಷನ್ಸ್ ಗಳನ್ನ ಕಟ್ಟಿಸ್ಕೊಂಡು ಲಕ್ಷ ದರೋಡೆಯನ್ನ ಮಾಡ್ತಾ ಇದ್ದಾರೆ. ವಿದ್ಯಾದಾನವನ್ನ ಒಂದು ವ್ಯಾಪಾರವನ್ನಾಗಿಸಿದ್ದಾರೆ. ಆದರೆ ಶಿಕ್ಷಕ ಮಾತ್ರ ಶಿಕ್ಷಕನಾಗಿಯೇ ಇದ್ದಾನೆ. ಎಷ್ಟೋ ಮಹಾನ್ ವ್ಯಕ್ತಿಗಳನ್ನು ಹುಟ್ಟು ಹಾಕುವ ಶಕ್ತಿ ಇರುವ ವ್ಯಕ್ತಿ ಅಂದ್ರೆ ಅದು ಶಿಕ್ಷಕ ಮಾತ್ರ. ಇಂದು ಶಿಕ್ಷಕರ ದಿನಾಚರಣೆಯನ್ನ ನಾವೆಲ್ಲರೂ ಆಚರಿಸ್ತಾ ಇದ್ದೇವೆ. ಸೆಪ್ಟೆಂಬರ್ 5 ಯಾಕೆ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ತಿದ್ದೀವಿ ಅಂತಂದ್ರೆ, ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು ಜನಿಸಿದ ದಿನವನ್ನ ಅವ್ರ ವಿದ್ಯಾರ್ಥಿಗಳು ಹೋಗಿ, ಸರ್ ನಾವು ನಿಮ್ಮ ಬರ್ತ್ಡೇನ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಅಂತ ಅವರನ್ನ ಕೇಳ್ತಾರೆ. ಆಗ ಸರ್ವೇಪಲ್ಲಿ ರಾಧಾಕೃಷ್ಣನ್ ರವರು ಒಂದು ಮಾತನ್ನ ಹೇಳ್ತಾರಂತೆ, ನನ್ನ ಹುಟ್ಟಿದ ಹಬ್ಬವನ್ನ ನೀವು ಆಚರಿಸುವ ಬದಲು ನನ್ನ ಹುಟ್ಟಿದ ದಿನವನ್ನ ನೀವು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸಿ, ಅದು ನನಗೆ ಹೆಮ್ಮೆಯನ್ನ ತರುತ್ತದೆ ಅಂತ ಹೇಳ್ತಾರಂತೆ. ಆ ಕಾರಣದಿಂದ ಪ್ರತಿ ಸೆಪ್ಟೆಂಬರ್ 5ರಂದು ನಾವು ಶಿಕ್ಷಕರ ದಿನಾಚರಣೆಯನ್ನ ಆಚರಿಸ್ತಾ ಬರ್ತಾ ಇದ್ದೇವೆ. ಆದ್ದರಿಂದ ನಾವೆಲ್ಲ ಈಗ ಒಂದು ಪ್ರತಿಜ್ಞೆಯನ್ನ ಕೈಗೊಳ್ಳೋಣ. ಅದು ಏನು ಅಂತಂದ್ರೆ, ಕೇವಲ ಶಿಕ್ಷಕರ ದಿನಾಚರಣೆ ದಿನದಂದು ಮಾತ್ರ ಅವರನ್ನ ವಾಟ್ಸಪ್ ಸ್ಟೇಟಸ್ ಅಲ್ಲಿ ಮೆರೆಸೋದಾಗಿರ್ಬೋದು ಅಥವಾ ಫೇಸ್ಬುಕ್ ಗಳಲ್ಲಿ ಪೋಸ್ಟ್ ಮಾಡೋದಾಗಿರ್ಬೋದು, ಅದೆಲ್ಲವನ್ನ ಇಲ್ಲಿಗೆ ಸ್ಟಾಪ್ ಮಾಡೋಣ. ಅದೆಲ್ಲ ಇದ್ದಿದ್ದೆ. ಆದ್ರೆ ನಿಜವಾಗ್ಲೂ ಏನು ಅಂತಂದ್ರೆ, ಅವ್ರ ಬಗ್ಗೆ ಪ್ರತ್ಯಕ್ಷವಾಗಿ ಆಗಿರ್ಬೋದು ಅಥವಾ ಪರೋಕ್ಷವಾಗಿ ಆಗಿರ್ಬೋದು ಎಲ್ಲಿಯೂ ಕೂಡ ಅವರ ಗೌರವಕ್ಕೆ ಧಕ್ಕೆ ತರುವಂತಹ ಕೆಲಸಗಳನ್ನ ಮಾಡದೆ ಅವರು ಹೆಮ್ಮೆ ಪಡುವಂತಹ ಕೆಲಸಗಳನ್ನ ನಾವೆಲ್ಲ ಮಾಡೋಣ. ಪ್ರತಿದಿನ ಪ್ರತಿ ಕ್ಷಣ ಗುರುಗಳನ್ನ ನೆನೆಯೋಣ ಅಂತ ಹೇಳ್ತಾ ಈ ಒಂದು ಚಿಕ್ಕ ಭಾಷಣವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈ ವಿಡಿಯೋ ನಿಮಗೆಲ್ಲ ಉಪಯುಕ್ತ ಆಗುತ್ತೆ ಅಂತ ಭಾವಿಸ್ತಾ ಇದ್ದೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.